ಕಾನ್ ಗಿವ್ ಅಪ್, ಕಾನ್ ಗಿವ್ ಅಪ್, ಯು ಕಾನ್ ಗಿವ್ ಅಪ್ ನಂದು ಆಯ್ತಾ. ಪರ್ಫೆಕ್ಟ್ ಇದೆ, ನಿಜ ಪರ್ಫೆಕ್ಟ್ ಆಗಿದೆ. ಹೇಗೆ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಅವಿನ ಹರಿ ಅಲ್ಲೆಲ್ಲ ನಿಂತ್ಕೊಂಡು ನಾನು ಮಾತಾಡ್ತೀನಿ ಏನಕ್ಕೆ ಹೋಗ್ತಿದ್ದೀನಿ ಅಂತ. ಗೈಸ್, ಶ್ರೀರಾಮ್ಪುರಕ್ಕೆ ಬಂದಿದ್ದೀನಿ. ಲೈಕ್ ನಾನು ಇವಾಗ ಪೀಸ್ ತೊಗೊಂಡು ಇವತ್ತೇ ಹೊಲಿಸಿ ನಾಳೆ ಹಾಕೊಬೇಕು. ಯಾಕೆಂದ್ರೆ ನನ್ನ ಫ್ರೆಂಡ್ ಎಂಗೇಜ್ಮೆಂಟ್ ಇದೆ. ಇನ್ನು ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಮತ್ತು ನನ್ನ ಕಾಲೇಜ್ ಫ್ರೆಂಡ್ ಇಬ್ಬರು ಎಂಗೇಜ್ಡ್ ಆಗ್ತಿದ್ದಾರೆ ನಾಳೆ. ಲೈಕ್ ನಾನು ಮನೇಲೇ ಇರೋದನ್ನೇ ಹಾಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ನಿನ್ನೆ ನಾನು ನಮ್ಮ ಮಾಮನ ಗ್ರೂಪ್ ಪ್ರವೇಶದ್ದು ಆಫ್ ಸ್ಯಾರಿ ಹಾಕೊಂಡು ನೋಡಬೇಕಾದ್ರೆ ನನಗೆ ಯಾವುದು ಇಷ್ಟ ಆಗಲಿಲ್ಲ. ಸೊ ಅದಕ್ಕೆ ನಾನು ಇವತ್ತು ಬಂದು ಪೀಸ್ ತೊಗೊಂಡು ಹೊಲಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿದೆ, ಒಂದ್ಸಲಿ ಕೇಳಿ ನೋಡ್ಲಾ. ಇಲ್ವ ಅಂದರೆ ನಂಗೆ ಗೊತ್ತಿರೋ ಅಂಗಡಿ ಇದೆ ಅಲ್ಲಿ ಮುಂದೆ. ಇಲ್ಲಿದೆ ನನಗೆ ಬೇಕಾಗಿರೋ ಪೀಸು. ಒಂದ್ಸಲಿ ಕೇಳಿ ನೋಡ್ತೀನಿ. ಮೈಂಡಲ್ಲಿದೆ ಆ ಥರ, ನೋಡೋಣ. ಉಳ್ಕೊಡೋಕೆ ಇವಾಗ ಚಿಕ್ಕಪೇಟೆಗೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಅಲ್ಲಿ ಒಬ್ಬ ಉಳ್ಕೊಡ್ತಾರೆ ಅಂತ ಕೇಳಿದ್ದೀನಿ. ಲಿಟ್ರಲಿ ಗೊತ್ತಿಲ್ಲ, ನನ್ನ ಜೊತೆ ನೀವು ನೋಡ್ತೀರಾ ಇವತ್ತು ಬೇಗ ಹೋಗುತ್ತೆ ಅಂತ. ಸೊ ಬನ್ನಿ ಗೈಸ್, ನನಗೆ ಯಾವ ಥರ ಬೇಕು ಇಲ್ಲಿ ಕೇಳಿದ್ದೀನಿ. ಅಲ್ಲಿ ಇನ್ನೊಂದು ಅಂಗಡಿ ಇದೆ ಅಂತ ಸೈಡಲ್ಲಿ, ಅಲ್ಲಿಗೆ ಅವ್ರ ಹಿಂದೆ ಹೋಗ್ತಾ ಇದ್ದೀನಿ. ಸೋ ಸ್ಟ್ರೆಸ್. ಏನು ಗೈಸ್, ನಾನು ಇನ್ನೊಂದು ಹೇಳಲ್ಲ ಗೈಸ್, ಅದು ನಮ್ಮ ಮಾಮನ ಗ್ರೂಪ್ ಪ್ರವೇಶದ್ದು ನಾನು ಮಾಡ್ಸೋದಿರಲಿಲ್ಲ. ನಮ್ಮ ಅಕ್ಕನೇ ಹಿಂಗೆ ರೆಸ್ಪಾನ್ಸಿಬಿಲಿಟಿ ಬಿಟ್ಬಿಟ್ಟಿದ್ದೆ. ಅದಕ್ಕೆ ನಾನು ಆರಾಮಾಗಿ ಓಡಾಡ್ತಾ ಇದ್ದೀನಿ, ಮಾಡ್ಸ್ಕೊಂಬರೋಣ ಅನ್ಕೋತೀನಿ ಅಂತ. ನನ್ನ ಫ್ರೆಂಡ್ ಆಗಿದೆ, ನಮ್ಮ ಅಕ್ಕ ಟೆನ್ಷನ್ ತೊಗೋತಾ ಇಲ್ಲ. ಅದಕ್ಕೆ ನಾನೇ ಇವಾಗ ಆ ಕಡೆ ಕೇಳಿದ್ದೀನಿ ಮಾಡಬೇಕು ಅಂತ. ಗೈಸ್, ನನಗೆ ಯಾವ ಥರ ಬೇಕು ಆ ಥರ ಶೇಡಲ್ಲಿ. ಇಲ್ಲಾಂದರೆ ಇದು ಇಷ್ಟ ಆಗ್ತಿದೆ ನನಗೆ, ಅಂದರೆ ನಂಗೆ ರೆಡ್ಡಲ್ಲಿ ಬೇಕಿತ್ತು. ಸರ್, ಏನು ಮೀಟರ್ ಇದು? 1400. ಏನು 1 ಮೀಟರ್ಗಾ? ಸೊ ಇವಾಗ ನಾನು ಆ ಥರ ಹೇಳಿ ತೋರಿಸಿದ್ನಲ್ಲ ನಿಮ್ಗೆ, ಆ ಥರ ಹೊಲ್ಸಕ್ಕೆ ಎಷ್ಟು ಮೀಟರ್ಸ್ ತೊಗೋಬೇಕಾಗುತ್ತೆ? ಆ ಥರ ಸ್ಲೀವ್ಲೆಸ್ ಇದ್ರೆ ಅಂದ್ರೆ 1.8 ಮೀಟರ್ಸ್. ಹೌದಾ, ಓಕೆ. ಒಂದೆರಡು ಕಡೆ ನೋಡ್ಕೊಂಡು ಬರ್ತೀನಿ. ರೆಡ್ಡಲ್ಲಿ ಸಿಕ್ಕಿದ್ರೆ ಬೇಡ, ಇಲ್ಲ ಅಂದರೆ ಇದು ಓಕೆ. ನನಗೆ ಬೇಕಾಗಿರೋ ಥರಲ್ಲಿ ಚೂರು ಕಂಪೇರ್ ಮಾಡಿದ್ರೆ ಚೂರು ರಿಲೇಟಾಗಿ ಆಗಿದೆ. ಪ್ಯಾಂಟು ಅದು ಇದು ಮೈ ಗಾಡ್, ಐ ಆಮ್ ಸೋ ಕನ್ಫ್ಯೂಸ್ ಬ್ರೋ. ತೊಗೊಂಡು ಹೋಗ್ಲೇಬೇಕು. ನನಗಂತೂ ಚಾಯ್ಸ್ ಮಾಡೋದಂತೂ ಕಷ್ಟ ಏನಿಲ್ಲ, ಆದರೆ ಸಿಕ್ಕಿದ್ರೆ ನನಗೆ ರೆಡ್ಡಲ್ಲಿ ಬೇಕು ಗೈಸ್. ಡಾರ್ಕ್ ರೆಡ್, ಇಲ್ಲ ಬ್ರೌನ್, ಡಾರ್ಕ್ ಬ್ರೌನಿಶಲ್ಲಿ, ಇಲ್ಲ ವೈನ್ ಕಲರ್. ಓಕೆ, ಈ ಶೇಡಲ್ಲಿ ಹುಡುಕ್ತಿದ್ದೀನಿ. ನೋಡೋಣ ಇರಿ, ಒಂದು 2-3 ಕಡೆ ಹುಡುಕ್ತೀನಿ. ಏನು ಬ್ರೋ, ಏನು ಓಪನ್ ಆಗಿಲ್ವಾ? ಏನು ಕತೆ, ಕಾಲು ಹೊಡಿತಾ ಇದೆ. ಶ್ರೀರಾಮ್ಪುರನೇನಾ? ನೋಡೋಣ. ಅದು ಬರ್ತಾ ಇದೆ, ಇನ್ನೊಬ್ಬ ಬರ್ತಾ ಇದೆ. ಶೆಟ್ಗಳು ತಗೊಳಕ್ಕೆ ನನಗೆ ಬೇಕಾಗಿರೋ ಥರ ಸಿಗಲ್ಲ. ಅದಕ್ಕೆ ನಿಮಗೆ ಮಾಡಿಸ್ಬೇಕಂತ ಅಷ್ಟು ಇದು ಮಾಡಿರೋದು. ನೋಡೋಣ, ಇಲ್ಲಿ ಒಂದಿದೆ. ಲೆಟ್ಸ್ ಸಿ ಆರ್ ಲಕ್ ಇನ್ ದಿಸ್. ಸರ್, ಏನು ಮೀಟರ್ ಇದು? 400. ಒಂಚೂರು ನೋಡ್ತೀನಿ, ಇಲ್ಲಿ ಎಷ್ಟೊಂದು ಆಪ್ಷನ್ಸ್ ಕಾಣೋ ಥರ ಇದೆ. ನನಗೆ ಹೇಗೆ ಬೇಕಾಗಿ ಹುಡ್ಕೋದು ಕಷ್ಟ. ಏನಾದ್ರು ಸಿಮಿಲರ್ ಆಗಾದ್ರೂ ತಗೋತೆ, ನೋಡೋಣ. ಇದೆಲ್ಲ ಓಲ್ಡ್ ಆಯಿತು ಗೈಸ್. ನನಗೆ ರೆಡ್ಡಲ್ಲಿ ಬೇಕು. ಅರೆ, ಈ ಡಿಸೈನ್ ಬೇಡ, ಬೇರೆ ಡಿಸೈನ್ ಬೇಕು. ನಂಗೆ ಸ್ವಲ್ಪ ಸಿಮಿಲರ್ ಅನಿಸ್ತಾ ಇಲ್ವಾ ಇದು? ಆದರೆ ಈ ಮಿರರು ಹೇಗೆ ಕಾಣುತ್ತೆ ಅಂದರೆ, ಕನ್ಫ್ಯೂಸ್, ಸೋ ಮೆನಿ ಆಪ್ಷನ್ಸ್. ಆದರೆ ಆ ಥರ ಎಲ್ಲ ಸ್ಪಿನ್ ನೋಡೋಣ. ಇಲ್ಲಂಗ ಗ್ರೀನೇ ಇಷ್ಟ ಆಗ್ತಿದೆ. ಪ್ಲೇನ್ ಇದೆಯಂತೆ, ಇದು ಮ್ಯಾಚ್ ಆಗುತ್ತಾ? ಇದ್ರ ಮೇಲೆ ಬೀಟ್ಸ್ ಎಲ್ಲ ಕೊಡ್ಬೋದಾಗಿತ್ತು ವರ್ಕ್, ಆದರೆ ಟೈಮ್ ಇಲ್ಲ ನನ್ನ ಬೀಟ್ಸ್ ವರ್ಕ್ ಕೊಡೋಕ್ಕೆ. ಗ್ರೀನ್ ಇಸ್ ನಾಟ್ ರೈನಿಂಗ್. ಗ್ರೀನ್ ಕರೆಕ್ಟಾಗಿದೆ. ಈ ಶೇಡಲ್ಲೇ ನಂಗೆ ಬೇಕಿರೋದು. ನೋಡಿ, ಮ್ಯಾಚ್ ಆಗಲ್ಲ ಗೈಸ್. ಸರಿ, ಸಿಮಿಲರ್ ಶೇಡಲ್ಲಿ ಈ ಥರ ತೋರಿಸಿ ಮೆಟೀರಿಯಲಲ್ಲಿ. ಈ ಶೇಡಲ್ಲಿ ಈ ಥರ ಮೆಟೀರಿಯಲ್ ಇದೆಯಾ? ಹಾಂ, ಓಕೆ ಓಕೆ.
ಸೊ ನೋಡೋಣ, ನಂಗೆ ಇದು ಇಷ್ಟ ಆಗ್ತದೆ. ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಸಿ ಒಳ್ಳೆಯವ್ರ ಮೇಲೂ ಡಿಪೆಂಡು. ಪ್ಯಾಂಟಿಗೆ ಇದು ಹೋಗುತ್ತಾ ಇಲ್ಲ ಇದು ಹೋಗುತ್ತಾ ಅಂದರೆ ನನಗೇನೋ ಅಷ್ಟು ನಂಗೆ ಯಾಕೋ ಇದೇ ಹೋಗುತ್ತೆ ಅನಿಸ್ತಿದೆ. ಕೊಡಿ ಆಯ್ತು, ಇದು 5 ಕೊಡಿ, ಇದು 1.5 ಇದು 1.5 ತೊಗೋತಾ ಇದೀನಿ, 5 ತೊಗೋತಾ ಇದ್ದೀನಿ. ಪ್ಯಾಂಟ್ ಮತ್ತೆ ವೇಲ್ ಆಗುತ್ತೆ ಇದರಲ್ಲಿ. ಇದು ಲೈಕ್ ಕುರ್ತಾ ಟೈಪ್. ಇದ್ರ ಕೆಲಸ ಆಯಿತು. ಹೊಲ್ಸೋದಿರುತ್ತೆ ಟಾಸ್ಕ್ ಇವತ್ತು. ತುಂಬ ಅರ್ಜೆಂಟಲ್ಲಿ ಮಾಡಿಸ್ತಾ ಇದ್ದೀನಿ. ಹೌದಾ, ನನಗಂತೂ ತುಂಬ ಕಲೆಕ್ಷನ್ಸ್ ಇಷ್ಟ ಆಯಿತು. ಎಷ್ಟೊಂದಿದೆ, ಏನೋ ಇದೆ, ಆದರೆ ಇವಾಗ ಟೈಮ್ ಇಲ್ಲೆಲ್ಲ ಮಾಡ್ಸೋಕ್ಕೆ. ಗೈಸ್ ಇದು ಡನ್ ಆಯಿತು ಫುಟ್ವೇರಲ್ಲಿ ನಂದು. ಸೊ ಇವಾಗ ಚಿಕ್ಕಪೇಟೆಗೆ ಹೋಗೋಣ. ನಂಗೆ ಇಟ್ರಲ್ಲಿ ಗೊತ್ತಿಲ್ಲ ಎಲ್ಲಿ ಉಳಿತಾರೆ ಅಂತ, ಬಟ್ ಸ್ಟಿಲ್ ಇದನ್ನೇ ಇಲ್ಲಿವರೆಗೂ ಬಂದು ಮಾಡಿದ್ದೀನಿ ಅಂದರೆ ಅದನ್ನು ಮಾಡೋಣ. ಸೊ ಇವಾಗ ಕ್ಯಾಬ್ ಮಾಡ್ತೀನಿ, ಅಲ್ಲಿಗೆ ಹೋಗೋಣ. ಓಕೆ, ನಂಗೆ ಶೇಡ್ ಇಷ್ಟ ಆಯಿತು, ನನ್ನ ಫೇಸಿಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಪ್ಲೀಸ್ ನಂಗೆ ಬೇಕಿರೋದ್ರ ಒಳ್ಕೊಟ್ಬಿಟ್ರೆ ಐ ಬಿ ವೆರಿ ಹ್ಯಾಪಿ. ಇಲ್ಲೇ ನಿಂತ್ಕೊಂಡು ಕ್ಯಾಬ್ ಮಾಡ್ತೀನಿ. ಯಾವ ಆಟೋದವರು ತಗೊತಾ ಇಲ್ಲ, ಅದಕ್ಕೆ ಸರ್ಕಲಿಗೆ ಹೋಗಿ ಬುಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ರೇಜ್ಗೂ ಪ್ರೀಮಿಯಮ್ ಮಾಡಿದೆ, ಇವಾಗ 1 ನಿಮಿಷ ಬರುತ್ತೆ ಅಂತ ತೋರಿಸ್ತಾ ಇದೆ. ಹೋಗೋಣ ಬನ್ನಿ. ನಂಗೆ ಇಟ್ಟರೆ ಗೊತ್ತಿಲ್ಲ, ನಂಗೆ ನಾಲೆಜೇ ಇಲ್ಲ ಎಲ್ಲಿ ಹೊಲಿತಾರೆ ಅಂತ. ನಂಗೆ ಯಾರೋ ಒಬ್ರು ಹೇಳಿದ್ರಲ್ಲ ಮಾಡ್ತಾರೆ 1 day 4 hours ಹೊಲ್ಕೊಡ್ತಾರೆ ಅಂತ. ಸೊ ಚಿಕ್ಕಪೇಟೆಗೆ ಹೋಗೋಣ. ನನಗೆ ಆ ಥರನೇ ಮೆಟೀರಿಯಲ್ ಬೇಕಿದೆ, ಅದು ಟೋಟಲಿ ಫೈನ್ ಡೇಸ್. ಯಾಕೆಂತ ಹೇಳಿಲ್ಲ, ನಾವು ಅರ್ಜೆಂಟಾಗಿ ಬಂದ್ಬಿಟ್ಟು ಹಿಂಗೆ ಬೇಕು ಹಂಗೆ ಬೇಕು ಅಂದರೆ ಆಗಲ್ಲ. ನಾವು ತೊಗೋಬೇಕಿತ್ತು ಅಂದಿದ್ರೆ ನಾನು ಒಂದು ತಿಂಗಳಿಂದ ಒಂದು ಬಾಡಿಯಿಂದ ಫುಲ್ ಯೋಚನೆ ಮಾಡಬೇಕು. ಗೈಸ್ ಚಿಕ್ಕಪೇಟೆಗೆ ಬಂದಿದ್ದೀನಿ. ಇಲ್ಲಿ ಸ್ಟ್ರೀಟಲ್ಲಿ ಯಾರು ಕೇಳಬೇಕು ಎಲ್ಲಿ ಹೊಲ್ಕೊಡ್ತಾರೆ ಆ ಥರ ಅಂತ, ಬಿಕಾಸ್ ನನಗೂ ಐಡಿಯಾ ಇಲ್ಲ. ನೋಡೋಣ, ಇಲ್ಲೇ ನಿಂತಿರ್ತಾರಲ್ಲ ಯಾವಾಗಲೂ ಬಟ್ಟೆ ಅಂಗಡಿಗೆ ಬನ್ನಿ ಬನ್ನಿ ಅಂತ, ಅವ್ರನ್ನೇ ಕೇಳಿ ನೋಡ್ತೀನಿ ಎಲ್ಲರೂ ಹೊಲ್ಕೊಡ್ತಾರ ಅಂತ. ಯಾರು ಒಬ್ರು ಕಾಣಿಸ್ತಾ ಇರಲ್ಲ ಕಣ್ಣಿಗೆ ಕೇಳಕ್ಕೆ. ಅಂಕಲಲ್ಲೇ ಅವರೇ ಆದ್ರೆ ಅವರೇನಾ ಇಲ್ವಾ ಕೇಳಿ. ಸರಿ, ಜೋಧ್ಪುರ್ ಸ್ಟ್ರೀಟ್ ಅಲ್ಲಿ ಬರುತ್ತೆ. ಜೋಧ್ಪುರ್ ಸ್ಟ್ರೀಟ್ ನಿಂದ ಮೇಲೆ ಹೋಗಿ, ಹೌದಾ? ಮೇಲೆ ಹೋದ್ರೆ ಎಲೆಕ್ಟ್ರಿಕ್ ಅಂಗಡಿ ಇದೆ, ಆಂಜನೇಯ ಎಲೆಕ್ಟ್ರಿಕಲ್. ಆ ಪಕ್ಕದಲ್ಲಿ ರೋಡಲ್ಲಿ ಮುಂದೆ ಹೋದ್ರೆ 5ನೇದ 6ನೇದ ಅಂಗಡಿ ಆ ಸೈಡ್ ಸಿಗುತ್ತೆ. ಹಂಗಂದ್ರೆ ಅದು ಅಲ್ಲಿ ಹೊಲ್ಕೊಡ್ತಾರಲ್ವ ಬಟ್ಟೆ ಎಲ್ಲ ತಾನೇ ಇಷ್ಟಿಷ್ಟು ಅವರ್ಗೆ ಅಂತ. ನನಗೆ ಒಂದು ಬಟ್ಟೆ ಹೊಲ್ಸ್ಬೇಕು. ಒಬ್ರು ಅಂದಿದ್ರು ಅಲ್ಲಿ ಜೋಧ್ಪುರ್ ಸ್ಟ್ರೀಟ್ ಅಲ್ಲಿ 5 ಅವರ್ಗೆ ಹೊಲ್ಕೊಡ್ತಾರೆ ಅಂತ. ಅದು ನಿಮ್ಗೆ ಶೋರ ಗೊತ್ತಿಲ್ವಾ? ಅದು ನಮಗೆ ಗೊತ್ತಿಲ್ಲ. ನಿಮ್ಗೆ ಅಲ್ಲಿ ಸಿಗುತ್ತಾ? ಏನು ಹೊಲ್ಸ್ಬೇಕಾ? ಯಾವ ಅಂಗಡಿ ಇದೆ? ಇಲ್ಲಿ ಬನ್ನಿ, ಮುಂದೆ ಹೋಗಿ ಜುಂಗಾಣಿ ಮಾರ್ಕೆಟ್ ಅಂತ ಇದೆ, ಈ ಸೈಡ್ ಫಸ್ಟ್ ಫ್ಲೋರ್ ಅಲ್ಲಿ ಇದೆ, ಹೊಲ್ಕೊಡ್ತಾರೆ ಇವ್ರು. ಹೌದಾ? ಈ ರೋಡ್ ಸ್ಟ್ರೈಟಾ? ಮುಂದೆ ಹೋಗಿ ನೋಡಿ, ಅಲ್ಲಿ ಹುಡುಗಿ ಒಂದು ವೇಟ್ ಬೋರ್ಡ್ ಐತೆ ನೋಡಿ ಪಕ್ಕದು ಜುಂಗಾಣಿ ಮಾರ್ಕೆಟ್ ಅನ್ನು ಕೇಳಿ, ಫಸ್ಟ್ ಫ್ಲೋರ್ ಹೋಗಿ ಅಲ್ಲಿ ಹೊಲ್ಕೊಡ್ತಾರೆ. ಬಿಲ್ಡಿಂಗ್ ತರ ಇರುತ್ತೆ. ಥ್ಯಾಂಕ್ ಯು. ಸೊ ಗೈಸ್, ಏನೋ ಅವ್ರು ಹೇಳಿದ್ ಕೇಳಿಸ್ಕೊಂಡ್ರ? ಸ್ಟ್ರೈಟ್ ಹೋಗಿ ಅಲ್ಲಿ ಒಂದು ಯಾವ್ದೋ ಇದು ಪೋಸ್ಟ್ ಇದೆ, ಅಲ್ಲಿವರೆಗೂ ಹೋಗೋಣ. ಅಲ್ಲಿಗೆ ಹೋದ್ಮೇಲೆ ಏನು ಹೇಳಿದ್ರು, ಯಾವುದೋ ಹಳೆ ಬಿಲ್ಡಿಂಗ್ ತರ ಇರುತ್ತೆ, ಅಲ್ಲಿ ಮಾಡ್ಕೊಡ್ತಾರಂತೆ. ನೋಡೋಣ, ಲೆಟ್ಸ್ ಟ್ರೈ ಅವರ್ ಲಕ್. ರಾಮೇಶ್ವರ ಬೊಟಿಕ್ ಅಂತೆ, ನೋಡೋಣ ಇರಿ ಅದು ಇಲ್ಲಿಗೆ ಲಿಂಕು ಏನು ಎತ್ತ ಅಂತ. ಚಿಕ್ಕಪೇಟೆಯಲ್ಲಿ ರೋಡ್ಗಳಂತೂ ಡೇಂಜರ್, ಗೊತ್ತೇ ಆಗಲ್ಲ, ಭಯ ಆಗುತ್ತೆ ಹೋಗಕ್ಕೆ ಹಿಂಗೆ ಅಂತ. ಹಂಗೆ ಗೊತ್ತಾಗಕ್ಕಿಂತ ಎಲ್ಲಿಗೆ ಟರ್ನ್ ಆಗ್ಬೇಕು, ಎಲ್ಲಿ ಟರ್ನ್ ಆಗ್ಬೇಕು ಅಂತಾನೆ ಗೊತ್ತಾಗಲ್ಲ. ಗೈಸ್, ನಂಗೆ ಬೇಕಾಗಿರೋ ಥರ ಹೊಲಿಯಲ್ವಂತೆ ಅವರು, ಬೇರೆ ಕಡೆ ಹುಡುಕ್ಬೇಕು ಇವಾಗ ನಾನು. ಬನ್ನಿ, ಈ ಥರ ನಾವು ಹೊಲಿಯಲ್ಲ ಮೇಡಮ್. ಓಕೆ ಸರ್, ಟ್ರೈ ಮೈ ಲಕ್. ನೀವು ನಿಜ ನೋಡ್ಕೊಂಡು ಗೈಸ್, ಯಾವುದೋ ಸಂದೇಲಿ ಇರುತ್ತೆ ಕೇಳಿ ಅಂದರು, ಕೇಳ್ತಿದ್ದೀನಿ. ಕಾನ್ ಗಿವ್ ಅಪ್, ಕಾನ್ ಗಿವ್ ಅಪ್, ಯು ಕಾನ್ ಗಿವ್ ಅಪ್. ನಂದು ಲಾಸ್ಟ್ ಅಂಗಡಿ ಅಂತೆ. ಗೈಸ್, ಶಾಪ್ ಸಿಕ್ಕಿದೆ. ಇವತ್ತಾಗಲ್ಲ ಅಂದಿದ್ರೆ ಮಾತಾಡಿ ನೀವೇ ಅಂತಿದ್ದಾರೆ. ನೋಡೋಣ, ಅವ್ರದ್ದು ಬೇರೆದು ಇದೆಯಂತೆ ಗೈಸ್. 5 ಗಂಟೆ ಮೇಲೆ ಆದರೆ ಕಷ್ಟ ಆಗುತ್ತೆ, ನನ್ನ ಮನೆಗೆ ವಾಪಸ್ ಹೋಗಬೇಕು. ಸೊ ನಾವು ಬೇರೆ ಕಡೆ ಹುಡುಕ್ಬೇಕಾಗಲ್ಲ ಅಂದ್ರೆ ಅವರು. ಈಗ ಐ ಆಮ್ ಸೋ ಫ್ರಸ್ಟ್ರೇಟೆಡ್. ಓಕೆ, 2ಕ್ಕೆ ಹಿಂಗೆ ಅಂದ್ಬಿಟ್ರಿ. 2 ಅಂದರೆ ಏನು, 10 ಇದೆ ಇಲ್ಲೆಲ್ಲ ಕೇಳೋಕ್ಕೆ. ಬೇರೆ ಕಡೆ ಹುಡುಕ್ಬೇಕು ಇವಾಗ, ನಾನು ಬಿಡಲ್ಲ. ನೋಡೋಣ ಗೈಸ್, ಇಲ್ಲಿ ಕೊಟ್ಟಿದ್ದೀನಿ ಹೊಲಿಯೋದಕ್ಕೆ. 9 o'clock ಬರಬೇಕು ಅಂದರೆ. ಸೊ ಶೆಡ್ಯೂಲ್ ಪಟ್ಟಾದರೆ ಒಪ್ಕೊಂಡು ಮಾಡ್ಕೊಡ್ತೀನಿ ಅಂತ ಹ್ಯಾಪಿ.
ಅಲ್ಲೂ ಹೇಳಿದ್ರು, ಆದರೆ ನಮಗೆ ಸ್ವಲ್ಪ ಕಾನ್ಫಿಡೆಂಟ್ ಇದೆ ಮಾಡ್ಕೊಡ್ತಾರೆ ಅಂತ, ಚೆನ್ನಾಗಿ ಮಾಡ್ಕೊಡ್ತಾರೆ ಅಂತ. ಇಲ್ಲ ಮನೆಗೆ ಹೋಗಿ ವಾಪಸ್ ಬರ್ತೀನಿ. ಬಟ್ಟೆ ತೊಗೊಬೇಕಾದ್ರೆ ಕಾಸು ಕೊಡ್ತೀನಿ. ಸೊ 9 ಗಂಟೆ ಮೇಲೆ ಅಂತ 8 ಗಂಟೆಗೆ ಬನ್ನಿ ಅಂದವ್ರೆ. ಮನೆಗೆ ಹೋಗ್ಬಿಡ್ತೀನಿ ಇವಾಗ. ನಂಗೆ ಇದು ಇಷ್ಟ ಆಗ್ತಾ ಇದೆ, ನನಗೆ ಪೀಚ್ ಕಲರ್ ಸೂಟ್ ಆಗಲ್ಲ ಅಂತ ನನ್ಗೆ ಅದೇ ಸೂಟ್ ಆಗುತ್ತೆ ನೋಡ್ಕೋಬೇಕಾದ್ರೆ. ಹಾಕಿ ನೋಡೋಣ ನಡಿ ಗೈಸ್. ಈಗ ತೋರ್ಸಿದ್ನಲ್ಲ ಇದೆಲ್ಲ ಮಾರನಿಗೆ ಎಷ್ಟು ಆಲ್ರೆಡಿ ತೊಗೊಂಡು ಒಳ್ಸ್ಕೊಂಡು ಇನ್ನೊಂದ್ಸಲಿ ತೊಗೊಂಡ್ರು ಇಷ್ಟ ಆಗಿಲ್ಲ. ಇವಾಗಿನ್ನ ಮತ್ತೆ ಹಿಂಗೆ ನಾವು ಮಾಡೋದು, ಒಟ್ಟು ಪರ್ಫೆಕ್ಟಾಗಿರ್ಬೇಕು ಅಷ್ಟೇ ನಮಗೆ. ಗೈಸ್ ಅಲ್ಲೊಂದು ನೋಡಿದ್ವಿ, ಅಲ್ಲಿ ಆವೇ ಸೈಡಲ್ಲಿ ಈ ಸೈಜಲ್ಲಿಲ್ಲ, ಇನ್ನೊಂದೇ ಸೈಡಿಗೆ ಬಂದ್ವಿ ಮಂತ್ರಿ ಸ್ಕ್ವೇರ್ಗೆ. ಇದನ್ನು ತೊಗೊಳ್ಳೋಣ ಫೈನಲಿ ಫಿಕ್ಸ್ ಆಗಿ. ಏನು ಮಾಡೋದು, ಹೆಂಗಿದ್ರು ಹಾಕೊಳ್ಳೇಬೇಕು, ಚಾಯ್ಸೇ ಇಲ್ವಲ್ಲ. ನಾಳೆ ಓಡ್ತೀವಿ, ನಾಳೆ ನೀರು ಹೋಗ್ತಾಳೆ, ನಾನು ನನ್ನ ಫ್ರೆಂಡು ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಆಗತ್ತೆ. ತುಂಬ ಚೆನ್ನಾಗಿ ಹೊಲ್ದಿದ್ದೀರಾ ಸರ್. ಅಲ್ಲಿ ಇದು ನಿಂಬೆಹಣ್ಣು ನೋಡ್ತಿದ್ದಾರೆ, ಈ ಕಡೆ ಹೋಗು. ಪರ್ಫೆಕ್ಟ್ ಆಗಿದೆ. ವೇಲಿ ಅಷ್ಟು ನಾರ್ಮಲ್ ಆಯ್ತಾ? ಪರ್ಫೆಕ್ಟ್ ಇದೆ, ನಿಜ ಪರ್ಫೆಕ್ಟ್ ಆಗಿದೆ. ಪ್ಯಾಂಟ್ ಓಕೆ ನನಗೆ. ಹಾಂ ಇರಲಿ ಬಿಡು. ಹಾಂ ನೋಡು, ನನಗೆ ಬೇಕಾಗಿತ್ತು. ಸೂಪರ್ ಕಾಂಬಿನೇಷನ್ ಹೆಂಗಿದೆ ಗೈಸ್. ನಾನು ಡಿಸೈಡ್ ಮಾಡಿದ್ರೆ ನಾನು ಚೆನ್ನಾಗಿದೆ. ಆ ಲೆವೆಲ್ಗೆ ಹೊಡಿದ್ದೀನಿ ಅಂದರೆ ಅಂಗಡಿ ಕ್ಲೋಸ್ ಆಗಿಬಿಡುತ್ತೆ. ಆನ್ಲೈನಲ್ಲಿ ನೋಡಿದ್ವಿ 9 ಗಂಟೆ ಕ್ಲೋಸ್ ಆಗುತ್ತೆ ಅಂತ. ಈ ಮಾಲಲ್ಲಿರೋ ವೆಸ್ಟ್ ಸೈಡು ಹೆಲ್ಮೆಟ್ನ ಇಲ್ಲೇ ಬಿಟ್ಬಿಟ್ಟು ಜಾಸ್ತಿ ಮಾಡ್ತೀನಿ. ನನ್ನ ಗೈನ ಬಿಟ್ಬಿಟ್ಟು ಹೋಗ್ಬಿಡಿದೆ. ಮೊದಲೇ ನಮ್ಮ ಅಕ್ಕ ನಾಳೆ ತೊಗೊಳ್ಳೋಣ, ನಮ್ಮಮ್ಮಂಗೆ ನಮ್ಮಮ್ಮ ಅಷ್ಟೇ ನನಗೆ ಬಂದುಬಿಟ್ಟಿರೋರು. ಆ ರೀಸನ್ಗಾದರೂ ಬಂದಿದ್ದೀನಿ. ನಮ್ಮ ಅಕ್ಕ ನಾಳೆ ತೊಗೊಳ್ಳೋಣ ಬಿಡು, ಯಾಕೆ ಕೊಡೋಗ್ತಿದ್ದೆ, ಅಂಗಡಿ ಕ್ಲೋಸ್ ಹೋಗ್ಬಿಡ ಅಂದು. ಸ್ಪಂದನ ನಾನಂತೂ ಇವತ್ತು ಗಿವ್ ಅಪ್ ಮಾಡಲೇ ಇಲ್ಲ. ಲೈಕ್ ಐಮ್ ಸೋ ಹ್ಯಾಪಿ ಟುಡೇ ಗೈಸ್. ಹೇಳಬೇಕು ಅಂದರೆ ಇದರಿಂದ ನಂಗೆ ಇನ್ನೊಂದ್ಸಲಿ ಮತ್ತಿನ್ನೊಂದು ಲೆಸನ್ ಕಲ್ತಂಗಾಯಿತು. ಸ್ಟಿಕ್ ಟು ಇಟ್, ಇವುಗಳಿಂದ ಬ್ಯಾಟಲ್ ಅನ್ನೋ ಥರ ನಾನು ಏನು ಬೇಕಾದ್ರೂ ಮಾಡ್ಬೋದು ಗೈಸ್. ನಾನು ಏನಾದರೂ ತುಂಬ ಲೈಕ್ ಆ ಲೆವೆಲ್ಗೆ ಅಂದರೆ ಆಗುತ್ತೆ ಮಾಡ್ತೀನಿ. ಗಿವ್ ಅಪ್ ಮಾಡಬೇಕು ಆಪ್ಷನ್ ಇಲ್ಲ, ಉಳಿಸ್ಲೇಬೇಕಂತ ಡಿಸೈಡ್ ಆಗಿದ್ದೆ. ಸೋ ಹ್ಯಾಪಿ. ನನಗಂತೂ ನಾನು ಎಕ್ಸ್ಪೆಕ್ಟೇ ಮಾಡಲು ಇಷ್ಟು ಚೆನ್ನಾಗಿ ಉಳ್ಕೊಡ್ತಾರೆ ಅಂತ. ಹ್ಯಾಪಿ. ಸೊ ಬನ್ನಿ ಇವಾಗ ಏನಾದ್ರು ತಿಂದು ಇದಕ್ಕೆಲ್ಲ ಬ್ಯಾಂಗಲ್ಸ್ ತೊಗೋಬೇಕು, ಅದೆಲ್ಲ ತೊಗೊಳ್ಳೋಣ. ಸದ್ಯ ಹೆಲ್ಮೆಟ್ ಸಿಕ್ತು, ನಮ್ಮಮ್ಮ ಆನ್ಸರ್ ಮಾಡೋಕ್ಕೆ. ಹೋಗೋಣ ಬನ್ನಿ ಗೈಸ್. ಯಪ್ಪ ಇವಾಗ ಉಸಿರಾಡಂಗಿದೆ. ಇದು ಬಿಟ್ಬಿಟ್ಟು ಎಲ್ಲ ಆಗೋಗಿದ್ರೆ ಕಷ್ಟ ಆಗಿರೋದು. ಈ ಡಿಸೈನ್ ಇನ್ನೊಂದು ತೊಗೋತೀನಿ, ನಂದು ಹಾಫ್ ಸ್ಯಾರಿಗೆ. ಇದು ಕರೆಕ್ಟಾಗಿ ಇದಕ್ಕೆ ನಾಳೆಗೆ ಸೊ ಕ್ಯೂಟ್. ಬ್ಯಾಸ್ಲೇಟರ್ ಇದೆ ಒಂದು ಡೈಮಂಡು, ಅದು ಹಾಕ್ತೀನಿ ಹಿಂಗೆ. ಇದನ್ನು ಒಂದು ಹ್ಯಾಂಡಿಗೆ ಹಾಕ್ತೀನಿ.